ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಬಹಳ ದಿನದಿಂದ ಈ ನಾಯಕತ್ವ ಬದಲಾವಣೆಯ ಜಟಾಪಟಿ ನಡೀತಾ ಇತ್ತು. ಮೇಲ್ನೋಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಬಟ್ ಎಲ್ರಿಗೂ ಕುತೂಹಲ ಏನು ಅಂತಂದ್ರೆ ಹೈಕಮಾಂಡ್ ಎಂಟ್ರಿ ಯಾವಾಗ ಆಗತ್ತೆ, ಹೈಕಮಾಂಡ್ ನಾಯಕರು ಯಾಕೇನು ಮಾತಾಡ್ತಾ ಇಲ್ಲ, ಒಂದ್ ಫೈನ್ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಲ್ಲ, ಯಾವಾಗ ತೆಗೆದುಕೊಳ್ತಾರೆ ಅಂತ. ಸದ್ಯ ಇದೀಗ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರೆ. ಏನ್ ಚರ್ಚೆ ಮಾಡಿದ್ದಾರೆ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ? ನಿನ್ನೆ ದೆಹಲಿಯ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಭೆ ನಡೆದಿರೋದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. 4 ಜನ ಈ ಸಭೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈ ಸಭೆಯಲ್ಲಿ ಪವರ್ ಶೇರಿಂಗ್ ವಾರ್ ಇದ್ರ ಬಗ್ಗೆ 4 ನಾಯಕರು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಮಾರು ದಿನಗಳಾದ ನಂತರ 1-2 ತಿಂಗಳಿಂದ ಈ ಜಟಪಟಿ ನಡೀತಾ ಇತ್ತು. ಒಂದು ವಾರದ ಹಿಂದೆ ಸಿಕ್ಕಾಪಟ್ಟೆ ತಾರಕಕ್ಕೇರಿತ್ತು. ನಾವು ಮಾತಾಡ್ತೀವಿ, ಅಲ್ಲಿವರೆಗೂ ನೀವಿಬ್ರು ಮಾಡ್ಬೇಕಾಗಿರೋದೇನು ಅಂತಂದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಬೇಕು, ಇಬ್ರು ಒಬ್ರು ಮನೆಗೊಬ್ರು ತಿಂಡಿ ತಿನ್ನಕ್ ಹೋಗ್ಬೇಕು ಅಂತ ಹೇಳಿ ತಾತ್ಕಾಲಿಕ ಬ್ರೇಕ್ ಹಾಕಿದ್ರು. ಬಟ್ ಇದನ್ನ ಲಾಂಗ್ ಟೈಮ್ ಹಂಗೆ ಬಿಡೋದಕ್ಕಾಗಲ್ಲ. ಇವತ್ತು ಸರಿ ಹೋಗಿರ್ಬೋದು, ನಾಳೆ ಸರಿ ಹೋಗಿರ್ಬೋದು, 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳು ಆದ್ಮೇಲೆ ಮತ್ತೆ ಈ ತರ ಸಮಸ್ಯೆಗಳು ಮುನ್ನೆಲೆಗೆ ಬರ್ತಾ ಇರತ್ತೆ. ಸೊ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಬೇಕಾಗತ್ತೆ. ಸೋನಿಯಾ ಗಾಂಧಿ ಅವರಿಗೆ ಖುದ್ದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲ, ಈ ವಿಚಾರದಲ್ಲಿ ನೀವು ಮಧ್ಯಪ್ರವೇಶ ಮಾಡಲೇಬೇಕಾಗತ್ತೆ, ನೀವೇ ಮಾತನಾಡೋದು ಸೂಕ್ತ ಅಂತ ಹೇಳಿದ್ರಂತೆ. ರಾಜ್ಯದ ರಾಜಕಾರಣದ ಕಂಪ್ಲೀಟ್ ಆದಂತ ಚಿತ್ರಣವನ್ನ ವಿವರಿಸಿ ಇಂಥದ್ದೊಂದು ಪರಿಸ್ಥಿತಿ ಇದೆ, ಸಿದ್ದರಾಮಯ್ಯನವರು ಪಕ್ಷಕ್ಕೆ ಅನಿವಾರ್ಯ, ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೆ ಅನಿವಾರ್ಯ, ನೀವಿದ್ರ ಬಗ್ಗೆ ಮಾತಾಡ್ಲೇಬೇಕಾಗತ್ತೆ ಅಂತ. ಆದ್ರೆ ಈ ಹಿಂದೆನೆ ಸೋನಿಯಾ ಗಾಂಧಿ ಅವರು ಮಾತಾಡಿದ್ರಂತೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡಿ ಅಂತ. ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಸೋನಿಯಾ ಗಾಂಧಿ ಅವರಿಗೆ ಒಂದು ನಂಬಿಕೆ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ನೀವು ಮಧ್ಯಪ್ರವೇಶ ಮಾಡಬೇಡಿ ಸದ್ಯಕ್ಕೆ, ಅದನ್ನೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದಂತ ಕಾರಣಕ್ಕಾಗಿ ಸೋನಿಯಾ ಗಾಂಧಿ ಅವರು ಸುಮ್ಮನೆ ಇದ್ರು ಅಂತ ಹೇಳ್ತಾ ಇದ್ರು. ಆದ್ರೆ ಯಾವಾಗ ಎಲ್ಲವೂ ಅತಿ ಆಯ್ತೋ, ಮಿತಿ ಮೀರ್ತೋ, ಆವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಇಲ್ಲ, ನೀವು ಎಂಟರ್ ಆಗ್ಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ನಿನ್ನೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿರೋದು. ಈ ಮೀಟಿಂಗ್ ನಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಒಂದು ಒಮ್ಮತದ ನಿರ್ಣಯಕ್ಕೆ ಬಂದಿಲ್ವಂತೆ ಹೈಕಮಾಂಡ್ ನಾಯಕರು. ಎಲ್ಲ ಡಿಸ್ಕಷನ್ ಆದ ನಂತರ ಫೈನ್, ಇದೇ ನಮ್ಮ ಡಿಸಿಷನ್ ಅಂತ ಬಂದಿಲ್ವಂತೆ. ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಚಳಿಗಾಲದ ಅಧಿವೇಶನ ಇದೆ, ನೋಡೋಣ ಆಮೇಲೆ ಮತ್ತೆ ಚರ್ಚಿಸೋಣ ಅಂತ ನಿರ್ಧರಿಸಿದ್ದಾರಂತೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಎಲ್ಲವೂ ತಣ್ಣಗಾಗಿದೆ. ಸಂಘರ್ಷ ತಣ್ಣಗಾಗಿರುವಾಗ ಮತ್ತೆ ನಿರ್ಣಯ ಮಾಡಿದ್ರೆ ಕಷ್ಟ ಆಗತ್ತೆ. ಮುಂದಕ್ಕೆ ನೋಡೋಣ, ಮತ್ತೆ ಇದೇ ತರದ ಏನಾದ್ರು ಸಮಸ್ಯೆ ಉಲ್ಬಣ ಆಯ್ತು ಅಂತಂದ್ರೆ ಆಗ ನೋಡೋಣ. ಈಗ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ. ಚಳಿಗಾಲದ ಅಧಿವೇಶನದ ಬಳಿಕ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಸುಮ್ಮನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಈಗೆಲ್ಲ ಸರಿ ಹೋಗ್ತಾ ಬಂತಲ್ಲ ಮೇಲ್ನೋಟಕ್ಕೆ. Discussion about current political situation. We discussed Karnataka also, but so far nothing. There will be another discussion about Karnataka. That's what I'm telling. Karnataka we discussed today, but nothing came out from that. We will discuss again. Was there any discussion on National Herald? As EOW has registered a case. This is now a regular practice. Vendetta politics is going on. We discussed about the national rally, December 14th rally. We discussed about the rally arrangement. Everything we discussed. वेणु सर क्लैरिफाई कीजिए कि कर्नाटक का मसला clarification already given. किस तरह की बातचीत? No, already we have given a clarification. We will have another discussion. Congress are united. Very much is there. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾರೆ ಅನ್ನೋ ನಂಬಿಕೆನ ಇಟ್ಕೊಂಡು ಕೂತಿದ್ರು. ಈಗ್ಲೂ ಕೂಡ ಕೆಲವು ಕಾಂಗ್ರೆಸ್ನ ನಾಯಕರು ಡಿಸ್ಕಸ್ ಮಾಡಿದ್ದಾರೆ. ಬಟ್ ಈಗೇನಿದೆ ಯಥಾಸ್ಥಿತಿ ಸ್ವಲ್ಪ ತಣ್ಣಗಿದೆ, ಅದು ಹಾಗೇ ಮುಂದುವರಿಲಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಮಹತ್ವ ಪಡ್ಕೊಂಡಿತ್ತು ನಿನ್ನೆಯ ಹೈ ವೋಲ್ಟೇಜ್ ಮೀಟಿಂಗ್? ರಾಜ್ಯದಲ್ಲಿ ಗೆದ್ದಿದ್ದಂತಹ ಸಿಎಂ ಕುರ್ಚಿ ಬಿರುಗಾಳಿ ಈಗ ತಣ್ಣಗಾಗಿದೆ. ಯಾವುದೇ ಸಮಸ್ಯೆಗಳು ಇಲ್ಲ. ಒಂದು ಕಡೆ ಇಬ್ಬರು ನಾಯಕರು ಒಟ್ಟಾಗಿಯೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು.
ಆದ್ರೆ ಈಗ ಇದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಇದರ ಕಾವು ಜೋರಾಗಬಹುದು ಅನ್ನುವಂತ ಕಾರಣಕ್ಕೆ ನಿನ್ನೆ ಹೈಕಮಾಂಡ್ ನಾಯಕರು ದೆಹಲಿಯ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಭೆಯನ್ನ ಮಾಡ್ತಾರೆ. ಸುದೀರ್ಘವಾಗಿ ಚರ್ಚೆಗಳಾಗತ್ತೆ. ಸೋನಿಯಾ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಹಾಗೆ ವೇಣುಗೋಪಾಲ್ 4 ಜನ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಬೇಕು ಅಂತೇಳಿ ಮುಂದಾಗ್ತಾರೆ. ಆದ್ರೆ ಪ್ರಸಕ್ತ ಸನ್ನಿವೇಶದಲ್ಲಿ ನಾವು ಯಾವ್ದಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದ್ರೆ ಮತ್ತೆ ಈಗ ಸೈಲೆಂಟ್ ಆಗಿರುವಂತದ್ದು ವೈಲೆಂಟ್ ಆಗತ್ತೆ. ಪಕ್ಷ ಮತ್ತೆ ಸರ್ಕಾರಕ್ಕೆ ಅದು ಮತ್ತೆ ಡ್ಯಾಮೇಜ್ ಆಗಬಹುದು ಹಾಗೆ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ವೇಣುಗೋಪಾಲ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಮುಂದೆ ಮತ್ತೆ ನಾವು ಸಭೆಯನ್ನ ಸೇರಿ ಮತ್ತೆ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತೇಳಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದು ಯಾವಾಗ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಪ್ರಸಕ್ತ ದೆಹಲಿಯಲ್ಲೂ ಕೂಡ ಪಾರ್ಲಿಮೆಂಟ್ ಅಧಿವೇಶನ ಈಗ ನಡೀತಾ ಇದೆ. ಅಧಿವೇಶನ ಮುಗಿಬೇಕಾಗತ್ತೆ. ಕಾರಣ ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರಾಗಿದ್ರೆ, ರಾಹುಲ್ ಗಾಂಧಿ ಅವರು ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಸದನದಲ್ಲಿ ಮಂಡನೆ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಆ ಕಡೆ ಹೆಚ್ಚಿನ ಗಮನವನ್ನ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಜೊತೆಗೆ ರಾಜ್ಯದಲ್ಲೂ ಕೂಡ ವಿಧಾನಮಂಡಲ ಅಧಿವೇಶನ ಈಗ ನಾಡಿದ್ರಿಂದ ಪ್ರಾರಂಭವಾಗ್ತಾ ಇದೆ. ಇಲ್ಲೂ ಕೂಡ ಅದು ಪರಿಣಾಮವನ್ನ ಬೀರಬಹುದು. ಇಲ್ಲಿ ಒಗ್ಗಟ್ಟಾಗಿ ಅವರು ಪ್ರತಿಪಕ್ಷಗಳನ್ನ ಎದುರಿಸಲಿ ಅನ್ನುವಂತ ಕಾರಣಕ್ಕೆ ನಿನ್ನೆ ಚರ್ಚೆಯನ್ನ ಮಾಡಿದ್ರು ಕೂಡ ಯಾವುದೇ ನಿರ್ಧಾರವನ್ನ ನಿನ್ನೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಮಾಹಿತಿ ಈಗ ಸಿಗ್ತಾ ಇದೆ. ಹಾಗಾಗಿ ಅಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ಮುಗಿಬೇಕು. ಇಲ್ಲಿ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಅಂತಿಮವಾಗಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಆದ್ರೆ ಅದಕ್ಕೆ ಇನ್ನೂ ಕೂಡ ಸಮಯಾವಕಾಶಗಳು ಬೇಕಾಗತ್ತೆ ನೀತಿ. ಸೊ ಅಲ್ಲಿಯವರೆಗೂ ಕೂಡ ರಾಜ್ಯದಲ್ಲಿ ಇದೇ ಯಥಾಸ್ಥಿತಿ ಮುಂದುವರಿಯುತ್ತೆ. ಇಬ್ಬರು ನಾಯಕರು ಒಟ್ಟಾಗಿಯೇ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾರೆ. ಹಾಗೆ ನಾವಿಬ್ಬರು ಕೂಡ ಒಟ್ಟಾಗಿದ್ದೇವೆ ಅನ್ನುವಂತ ಸಂದೇಶವನ್ನ ಮತ್ತಷ್ಟು ಕಾರ್ಯಕರ್ತರು ಮತ್ತೆ ಮುಖಂಡರಿಗೆ ರವಾನೆ ಮಾಡ್ತಾ ಇದ್ದಾರೆ. ಇದರಿಂದ ಪಕ್ಷದಲ್ಲೂ ಕೂಡ ಈಗ ಮತ್ತೆ ಉತ್ಸಾಹ ಈಗ ಮೂಡ್ತಾ ಇದೆ. ಇದೇ 14ರಂದು ದೆಹಲಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಆ ಪ್ರತಿಭಟನೆಯಲ್ಲಿ ಕೂಡ ಇಬ್ಬರು ಒಟ್ಟಾಗಿಯೇ ಭಾಗಿಯಾಗ್ತಾ ಇದ್ದಾರೆ ನೀತಿ. ಫೈನ್, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.